Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು 45 ಕೋಟಿ ರೂಪಾಯಿಗಳನ್ನು ಈಗ ಎಸ್ಐಟಿ ಜಪ್ತಿ ಮಾಡಿಕೊಂಡಿದೆ. ಯೂನಿಯನ್ ಬ್ಯಾಂಕ್ ಖಾತೆಯಿಂದ ಇಲ್ಲಿ ಸಹಕಾರಿ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆಯಾಗಿತ್ತು. ಅದು ಕೂಡ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಲ್ಲಿದ್ದಂತಹ ಹಣ. ಇದು 45 ಕೋಟಿ ರೂಪಾಯಿ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಆರೋಪ ಏನಿತ್ತಲ್ಲ, ಆರೋಪಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರನ್ ಅವರು ಪತ್ರವನ್ನು ಕೂಡ ಬರೆದಿದ್ರು. ಅದರಲ್ಲಿ ಡಿಟೇಲ್ ಆಗಿ ಒಂದು ಎಕ್ಸೆಲ್ ಶೀಟ್ ನಲ್ಲೇ ಬರೆಯೋ ರೀತಿಯಲ್ಲಿ ಬರೆದಿಟ್ಟಿದ್ರು ಅವರು. ಬಂಧಿತ ಆರೋಪಿ ಸತ್ಯನಾರಾಯಣ್ ಒಡೆತನದ ಸಹಕಾರಿ ಬ್ಯಾಂಕ್ ಇದು. ಇದೇ ಬ್ಯಾಂಕ್ ಖಾತೆಗೆ ಸುಮಾರು 94 ಕೋಟಿ 73 ಲಕ್ಷ ಹತ್ತತ್ರ 95 ಕೋಟಿ ರೂಪಾಯಿಯಷ್ಟು ವರ್ಗಾವಣೆಯಾಗಿದೆ. ಸೊ ಬ್ಯಾಂಕ್ನ 18 ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದಂತಹ ಹಣ ಇದು. ಸದ್ಯಕ್ಕೆ 45 ಕೋಟಿಯನ್ನ ರಿಕವರ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ಕಮ್ಮಿ 50 ಕೋಟಿಯಷ್ಟು ರಿಕವರಿ ಆಗಬೇಕು. ಯಾಕಂದರೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ ಅಪ್ಡೇಟ್ ಪ್ರಕಾರ ಹೆಚ್ಚು ಕಮ್ಮಿ 95 ಕೋಟಿ ರೂಪಾಯಿಯಷ್ಟು ಹಣ ಇದೇ ಸರ್ಕಾರಿ ಬ್ಯಾಂಕ್ನಲ್ಲಿರುವಂತಹ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿತ್ತು. ಸೊ ಇದೇ ಸಹಕಾರಿ ಬ್ಯಾಂಕ್ನ ಸತ್ಯನಾರಾಯಣ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ. ಸತ್ಯನಾರಾಯಣ್ ಒಡೆತನದ ಸಹಕಾರಿ ಬ್ಯಾಂಕ್ ಇದು. ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾದಂಥ ವಿಚಾರ, ಅವರ ಅಕೌಂಟ್ನಲ್ಲಿ ಇದ್ದಂತಹ 45 ಕೋಟಿ ರೂಪಾಯಿ ಏನಿತ್ತು ಅದನ್ನು ಕೂಡ ಈಗಾಗಲೇ ಎಸ್ಐಟಿ ಸೀಸ್ ಮಾಡಿಕೊಂಡಿದೆ, ವಶಕ್ಕೆ ಪಡ್ಕೊಂಡಿದೆ. ಸುಮಾರು 18 ನಕಲಿ ಖಾತೆಗಳಿಗೆ ಹೆಚ್ಚು ಕಮ್ಮಿ 95 ಕೋಟಿ ರೂಪಾಯಿಯಷ್ಟು ಹಣ ವರ್ಗಾವಣೆ ಆಗಿತ್ತು. ಈ ಹಣದ ಪೈಕಿ ಬಹುಪಾಲು ಹಣ ಈಗಾಗಲೇ ಡ್ರಾ ಆಗಿಬಿಟ್ಟಿದೆ. ಅದನ್ನು ಕ್ಯಾಶ್ ಮಾಡಿಸ್ಕೊಂಡು ಯಾರ್ಯಾರು ಎಲ್ಲೆಲ್ಲಿಗೆ ತೊಗೊಂಡು ಹೋಗಿದ್ದಾರೆ ಇದರ ಜಾಡನ್ನು ಕೂಡ ಎಸ್ಐಟಿ ಬೆನ್ನತ್ತಿದೆ. ಈಗ ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ಎಸ್ಐಟಿ ಬಂಧಿಸಿದೆ. ಸಚಿವ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಅವರ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ನಾಗರಾಜ್ ಅವ್ಯವಹಾರಕ್ಕೆ ನಾಗೇಶ್ವರ್ ಅವರು ಸಹಕಾರ ನೀಡಿದ್ರು ಅನ್ನುವಂಥದ್ದು ಇರುವಂತಹ ಆರೋಪ. ನಾಗರಾಜ್ ಜೊತೆ ನಾಗೇಶ್ವರ ರಾವ್ ಎಂಬಾತನ ಬಂಧನ ಕೂಡ ಆಗಿದೆ. ವಸಂತ್ ನಗರದ ಬ್ಯಾಂಕ್ ಖಾತೆಗೆ ಬದಲಿಸಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇವ್ರ ಮೇಲಿರುವಂತಹ ಆರೋಪ ನಿಗಮದ ಬ್ಯಾಂಕ್ ಏನಿದೆಯಲ್ಲ ಅದರ ಬ್ರಾಂಚ್ ಖಾತೆಗೆ ವರ್ಗಾವಣೆ ಆಗಿದೆ ಅಂತ ಹೇಳಿ ನಕಲಿ ಖಾತೆ ಸೃಷ್ಟಿಸಿ ಹಣ ವರ್ಗಾವಣೆಯಲ್ಲಿ ನಾಗರಾಜ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಸ್ಐಟಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ತನಿಖೆಯನ್ನು ತೀವ್ರಗೊಳಿಸಿರುವಂತಹ ಎಸ್ಐಟಿ ಈಗಾಗಲೇ ನಾಗೇಶ್ವರ ರಾವ್ ಎಂಬಾತನನ್ನು ಕೂಡ ಬಂಧಿಸಿದ್ದಾರೆ. ತನಿಖೆ ವೇಳೆ ಹಣ ವರ್ಗಾವಣೆ ಆಗಿರೋದು ಜೊತೆಗೆ ಖಾತೆ ಸೃಷ್ಟಿಯಾಗಿರುವಂತಹ ವಿಚಾರ ಕೂಡ ಗೊತ್ತಾಗಿದೆ. ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಖಾತೆಗಳಿಗೆ ಇವರು ಹಣವನ್ನು ತಗೊಂಡಿದ್ದಾರೆ. ನಂತರ ಹಣ ಡ್ರಾ ಮಾಡಿಕೊಂಡು ಆ ಖಾತೆಯನ್ನು ಕ್ಯಾನ್ಸಲ್ ಮಾಡಿಬಿಡೋದು. ಈ ಥರದಾಗಿ ನಡೆದಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಎಸ್ಐಟಿ ಈಗಾಗಲೇ ಪತ್ತೆ ಹಚ್ಚಿದೆ. ನಿಗಮದ ಬ್ಯಾಂಕ್ನ ಬ್ರಾಂಚ್ ಖಾತೆ MG ರೋಡ್ಗೆ ಶಿಫ್ಟ್ ಆಗಿದೆ. ನಕಲಿ ಖಾತೆ ಸೃಷ್ಟಿಸಿ ಹಣ ವರ್ಗಾವಣೆಯಲ್ಲಿ ನಾಗರಾಜ್ ಅವ್ರ ಪಾತ್ರ ಇದೆ. ಜೊತೆಗೆ ನಾಗೇಶ್ವರ ರಾವ್ ಕೂಡ ಅದಕ್ಕೆ ಸಾಥ್ ನೀಡಿದ್ದಾರೆ ಅಂತೇಳಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿರುವ ಬಗ್ಗೆ ಎಸ್ಐಟಿ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮೃತ ಅಧಿಕಾರಿ ಚಂದ್ರಶೇಖರನ್ ಅವರು ಏನು ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅದಾದ ನಂತರ ಚುರುಕು ಪಡ್ಕೊಂಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಆವಾಗಲೇ. ನೋಡಿ, ಇನ್ನೊಂದು ಕಡೆ ನಾಗರಾಜ್ ಅವರ ಫೋಟೋವನ್ನು ತಾವು ನೋಡ್ಬೋದು. ಶ್ರೀರಾಮುಲು ಅವ್ರ ಜೊತೆಗೆ ಇರುವಂಥ ಫೋಟೋ, ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಇರುವಂಥ ಒಂದು ಫೋಟೋ. ಸೊ ಇದೇ ನಾಗರಾಜ್ ಮೇಲೆ ಇರುವಂಥ ಒಂದು ಆರೋಪ ಅಂತ ಹೇಳಿದ್ರೆ, ಬೇರೆ ಬೇರೆ ಖಾತೆಗಳನ್ನು ನಕಲಿ ಖಾತೆಗಳನ್ನು ಮಾಡಿಕೊಂಡು ಆ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಸಿ ನಂತರ ಅಲ್ಲಿಂದ ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ಸೊ ಮೊದಲು ಇವರು ಶ್ರೀರಾಮುಲು ಸ್ಥಾಪಿಸಿದಂಥ ಒಂದು BRS ಪಕ್ಷ ಏನಿತ್ತಲ್ಲ ಅದರಿಂದ ಸ್ಪರ್ಧೆ ಕೂಡ ಮಾಡಿದರು 2013 ಚುನಾವಣೆಯಲ್ಲಿ. ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ನಾಗರಾಜ್ ಮತ್ತು ನಾಗೇಶ್ವರ ರಾವ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.